ಇನ್ನು ಈ ಬಾರಿಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿದ್ದು ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಣ ಮಾತಿನ ಯುದ್ಧ. ಅದು ನಿನ್ನೆ ಕೂಡ ಮುಂದುವರೆದಿದೆ. ಡಿ.ಕೆ.ಶಿ ಮತ್ತು ಎಚ್.ಡಿ.ಕೆ ನಡುವೆ ತಾರಕಕ್ಕೇರಿದೆ ಮಾತಿನ ಯುದ್ಧ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾರರಿಗೆ ಗಿಫ್ಟ್ ಕಾರ್ಡ್ ಹಂಚಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ನಿನ್ನೆ ಮಾಡಿದ್ರು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಂದರೆ ಮೊನ್ನೆ ನೈಟ್ ಎಲ್ಲ ಕಡೆ ಕೂಡ ಇವರು ಗಿಫ್ಟ್ ಕಾರ್ಡ್ ಹಂಚಿದ್ದಾರೆ ಅಂತ. ಸೊ ಡಿ.ಕೆ ಮತ್ತು ಎಚ್.ಡಿ.ಕೆ ಮಧ್ಯೆ ರಣಹೇಡಿ ಅನ್ನೋ ಪದ ಬಳಕೆ ಆಯಿತು, ಸತ್ಯ ಹರಿಶ್ಚಂದ್ರ ಅನ್ನೋ ಪದ ಬಳಕೆ ಆಯಿತು. ಪರಸ್ಪರ ಏಕವಚನದಲ್ಲಿ ಬೈದಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್. ಯಾಕಿದು ಹೈಲೈಟ್ ಆಗುತ್ತೆ ಅಂದರೆ, ಸಮ್ಮಿಶ್ರ ಸರ್ಕಾರ ಬಂದಾಗ 2018ರಲ್ಲಿ ಇವರಿಬ್ಬರು ಕೂಡ ಜೋಡೆತ್ತುಗಳು ಅನ್ನೋ ಮಾತಿತ್ತು. ಈಗ ಹೆಂಗೆ ಆಡ್ತಾ ಇದ್ದಾರೆ ನೋಡಿ. 5 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು 505 ರೂಪಾಯಿನೇ ಕೊಡಿ ಅಂತ ಹೇಳಿ. 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣಹೇಡಿ ಕೆಲಸ ನಾವು ಮಾಡಲ್ಲ. ರಣಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಎದುರ್ಕೊಂಡು ರಣಹೇಡಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ? ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ ನಾನು ಅವ್ರ ಪಾರ್ಟಿಯವರು ಬಿಜೆಪಿ ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಾನು ಜೋಬಲ್ಲಿ ಇಲ್ಲ, ತೋರಿಸ್ತಾ ಇದ್ದೀನಿ. ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ. 505 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು 505 ರೂಪಾಯಿನೇ ಕೊಡಿ ಅಂತ ಹೇಳಿ. 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣಹೇಡಿ ಕೆಲಸ ನಾವು ಮಾಡಲ್ಲ. ರಣಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ? ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರಿಶ್ಚಂದ್ರ ಮೊಮ್ಮಗ. ನಾನೇನು ಹರಿಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ನಡೀರಿ ಸಾಕು.